ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಇವತ್ತು ಏನಪ್ಪ ಅಂದ್ರೆ ಹಳೆ ಕಾಲದ ನಮ್ಮ ಅಜ್ಜಿ ಕಾಲದ ಒಂದು ರೆಸಿಪಿ ತೊಗೊಂಡು ಬಂದೀನಿ. ಇದಕ್ಕೆ ಏನಂತಾರೆ ಅಂದ್ರೆ ಉದುರು ಕಡುಬು ಅಂತಾರೆ. ಹಾಗಾಗಿ ನಾನು ನನ್ನ ಮಗಳು ಪ್ರೆಗ್ನೆಂಟ್ ಇದ್ದಾಕರ ತಿಂದಿದ್ದು, ಅದಕ್ಕಾಗಿ ಇವಾಗ ಮಾಡ್ಬೇಕನ್ನಿಸ್ತು. ನಮ್ಮ ಅಜ್ಜಿ ಮಾಡಿದ್ರು, ಆದ್ರೆ ಅವ್ರು ಇಲ್ಲ ಈಗ. ಹಾಗಾಗಿ ನಾನು ಅವ್ರು ಮಾಡೋದು ನೋಡಿ ನೆನಪು ಮಾಡಿಕೊಂಡು ನಾನು ಮಾಡಾಕತ್ತೀನಿ. ಇದನ್ನು ಬನ್ಸಿ ರವೆ, ಗೋಧಿ ರವೆ ಇರ್ತದಲ್ಲ ಅದರಲ್ಲೇ ಮಾಡಿದ್ರೆ ಭಾಳ ಚಲೋ ಆಗ್ತೈತಿ. ಈಗ ನಾನು ಬನ್ಸಿ ರವೆನೂ ಈಗ ಒಂದು ಬೌಲ್ ಅಷ್ಟು ತೊಗೊಂಡೀನಿ. ಒಂದು ಬೌಲ್ ಒಳಗೆ ಈ ಬನ್ಸಿ ರವೆ ತೊಗೊಂಡೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಚ್ಛ ಮಾಡ್ಕೊಂಡೀನಿ. ಈಗ ನಾನು ಇದನ್ನು ಗ್ಯಾಸ್ ಫ್ಲೇಮ್ ಸಣ್ಣಿಟ್ಟು ಫುಲ್ ಸಣ್ಣಿಟ್ಟು ಭಾಳ ತನಕ ಹುರ್ಕೋಬೇಕು. ಇದನ್ನು ಎಷ್ಟು ಸಣ್ಣ ಪ್ರಮಾಣ ಇಟ್ಟು ಎಷ್ಟು ಚೆಂದ ಹುರ್ಕೋತೀವಿ ಅಷ್ಟು ನಮ್ಮ ಕಡುಬು ಕರೆಕ್ಟ್ ಮತ್ತು ಚೆಂದಾಗಿ ಬರ್ತದೆ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊತೀನಿ. ಈಗ ಒಂದು ಏನು ಸ್ಪೂನ್ ಐತಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕಿ ಭಾಳ ತನಕ ಸಣ್ಣಗೆ ನಾನು ಇದನ್ನು ರವೆ ಹುರ್ಕೋತೀನಿ. ರವೆ ಫುಲ್ ಕಲರ್ ಚೇಂಜ್ ಆಗಿ ಒಂಥರ ವಾಸ ಮಕ ಅಂತ ವಾಸ ಬರ್ತಿರ್ತದೆ. ಅಷ್ಟೊತ್ತನ ನಾವು ಸಣ್ಣಗೆ ಹುರಿಬೇಕು. ಒಟ್ಟು ಗ್ಯಾಸ್ ಫ್ಲೇಮ ಜೋರು ಇಡಬಾರ್ದು, ಯಾವಾಗಲೂ ಸಣ್ಣಿಟ್ಟು ಹುರ್ಕೋಬೇಕು. ನಾವು ಎಷ್ಟು ಸಣ್ಣಿಟ್ಟು ಹುರ್ಕೋತೀವಿ ಅಷ್ಟು ಅದು ಕಡುಬು ಚಂದ ಬರ್ತಾವೆ. ಆಮೇಲೆ ಈ ಕಡೆ ನಾನು ನೀರು ಕಾಯ್ಲಿಕ್ಕೆ ಇಟ್ಟೀನಿ. ಕಡುಬು ಮಾಡೋಕ್ಕೆ ನೀರನ್ನು ಯಾವ ಥರ ಅಳತಿ ತೊಗೋಬೇಕು ಅನ್ನೋದು ತೋರಿಸ್ತೀನಿ. ಈಗ ಇದು ಬೌಲ್ ಐತಲ್ಲ, ಈ ಬೌಲಲ್ಲಿ ಒಂದು ನಾನು ರವೆ ತೊಗೊಂಡಿಲ್ಲ, ಅದರಲ್ಲೇ ನಾನು ಈಗ 2.5 ಅಂದ್ರೆ ಒಂದು ಬೌಲ್ ರವೆ ತೊಗೊಂಡ್ರೆ 2.5 ಅಷ್ಟು ನೀರು ತೊಗೊಂಡಿನಿ. ಕರೆಕ್ಟ್ ಮೆಜರ್ಮೆಂಟ್ ಆಗೈತಿ, ಹೆಚ್ಚೂ ಆಗಿಲ್ಲ ಕಡಿಮೆನೂ ಆಗಿಲ್ಲ. ಈಗ ನೋಡಿರಿ, ಈ ಒಂದು ಬೌಲ ಈಗ ಹಾಕಿದ್ದೆ. ಆನಂತರ ಈಗ 2ನೇ ಬೌಲ್ನ ನೀರು ಹಾಕೋದು. ಅಳತಿ ಮಾಡಿ ಹಾಕ್ಕೊಂಡೆ ಅಂದ್ರೆ ನಮ್ಗೆ ಪರ್ಫೆಕ್ಟಾಗಿ ಹದ ಬರ್ತೈತಿ. ಹೆಚ್ಚೂ ಆಗಂಗಿಲ್ಲ ಕಡಿಮೆನೂ ಆಗಂಗಿಲ್ಲ. ನಾ ಏನು ಮೆಜರ್ಮೆಂಟ್ಲೆ ಹಾಕಿ ನಾನು ನೀರು ಹಾಕಿ ಮಾಡ್ಕೊಂಡಿಲ್ಲ, ಕರೆಕ್ಟವಾಗಿ ಬಂದೈತಿ, ಹದ ಆಗಿ. ಮತ್ತು ಕಡುಬು ಹದವಾಗಿ ಮೃದುವಾಗಿ ಮತ್ತು ಉದುರಾಗಿ, ಇದು ಉದುರಾಗಿರೋದಕ್ಕೆ ಉದುರು ಕಡುಬು ಅಂತಾರೆ. ಇದು ಜಾಸ್ತಿ ಹಳ್ಳಿಗಳ್ದಾಗ ಮಾಡ್ತಾರೆ. ನಮ್ಮ ಅಜ್ಜಿ ಭಾಳ ಮಾಡ್ತಿದ್ರು, ನಾವು ಸಣ್ಣವ್ರದಾಕರ್ ತಿಂದಿದ್ದೇವೆ. ಈಗಂತೂ ನಮ್ಮ ಮಕ್ಕಳಿಗಂತೂ ಏನೂ ಗೊತ್ತಿಲ್ಲ, ಇದು ಏನಂತಾರೆ ಅನ್ನೋದು ಗೊತ್ತಿಲ್ಲ. ನನ್ನ ಮಗಳಂತೂ ಎಕ್ಸಾಕ್ಟಾಗಿದ್ದು, ಮಮ್ಮಿ ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ಅಂತಂದು ನಾನು ಹೇಳಿದೆ. ಇದು ಉದುರು ಕಡುಬು ಅಂತಾರವ, ಅದಕ್ಕೆ ಮಾಡಿ ಕೊಡ್ತೀನಿ ತಿನ್ನು ಅಂತಂದು ಹೇಳಿದೆ. ನಾನು ಈಗ ಸಣ್ಣಗೆ ಜಾಸ್ತಿ ಸಣ್ಣಿಟ್ಟು ಹುರಿಯತ್ತೀನಿ. ಕಲರ್ ಆವಾಗ ನೋಡ್ತಿರ್ಬೇಕು, ಸ್ವಲ್ಪ ಚೇಂಜ್ ಆಗತೈತಿ. ಆಗಳಿಗಿಂತ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗತೈತಿ. ಅದೇನು ಎಣ್ಣೆ ಹಾಕಿರ್ತಿಲ್ಲ, ಎಣ್ಣೆ ಎಲ್ಲ ಹೀರ್ಕೊಂಡಂಗಾಗಿ ಒಂಥರ ಕಲರ್ ಬೇರೆ ಆಗಿಬಿಡ್ತದೆ ರವದ್ದು. ಹಾಗಾಗಿ ಭಾಳ ಹುರ್ಕೋಬೇಕು. ಗೋಧಿ ಇತ್ತಂದ್ರೆ ತೀರಾ ಚಲೋ ಆಕೈತಿ, ಯಾಕಂದ್ರೆ ಅದು ಗೋಧಿದು ಸ್ವಾದ ಬರ್ತದಲ್ಲ, ಅದು ಕಡುಬು ಮಸ್ತ್ ಆಗ್ತೈತಿ. ಗೋಧಿ ಈಗಂತೂ ಸಿಗಂಗಿಲ್ಲ. ನಾವು 5-6 ವರ್ಷದಿಂದ ನಮ್ಮ ಹೊಲ್ದಾಗ ಬೆಳೆದಿದ್ದೇವೆ, ತಿಂದಿದ್ದೇವೆ. ಈಗಂತೂ ಗೋಧಿ ಸಿಗೋದೇ ಇಲ್ಲ, 2 ವರ್ಷ ಆಯಿತು. ಈಗ ನಾನು ನೀರು ಇಟ್ಟು ನೋಡ್ರಿ, ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು. ನಾವು ಉಪ್ಪು ಹಾಕೋದು ಮಿಸ್ ಆಗೈತಿ. ಈಗ ನೋಡ್ರಿ ನೀರು ಹೆಸರು ಬಂದವು. ಈಗ ನಾನು ರವೆ ಹುರ್ಕೊಂಡು ತಗೊಂಡಿಲ್ಲ ನೋಡಿರಿ. ಸ್ವಲ್ಪ ಗ್ಯಾಸ್ ಫ್ಲೇಮ್ ಸಣ್ಣಿಟ್ಟು ಹಾಕಬೇಕು. ನಾನು ಜೋರಿಟ್ಟಿದ್ದೆ, ಹಾಗಾಗಿ ಉಕ್ಕು ಬತ್ತು. ಇಲ್ಲಕ್ಕೆ ಒಬ್ಬರು ಸಹಾಯ ಇರ್ತದಲ್ಲ, ಒಬ್ಬರು ಯಾರೇ ಸಹಾಯದಿಂದ ಇವು ಹಾಕ್ಬೋದು. ಒಬ್ಬರು ಸ್ಪೂನ್ಲೆ ತಿರುಗಾಡ್ಕೊತ ಒಬ್ಬರು ರವೆ ಹಾಕಿದ್ರು ನಡೀತದೆ. ನಾನು ಒಂದು ಕೈಲಿ ಕ್ಯಾಮ್ರಾ ಹಿಡಿದು ಒಂದು ಕೈಲೇ ರವೆ ಹಾಕ್ದಿಲ್ಲ, ಹಾಗಾಗಿ ಸ್ವಲ್ಪ ಉಕ್ತು, ಜಾಸ್ತಿ ಏನಿಲ್ಲ. ಈಗ ಇದನ್ನು ಸ್ವಲ್ಪ ಕುದೀತನ ಬಿಡಬೇಕು. ನೋಡ್ರಿ, ಆದಷ್ಟು ನೀರು ಜಲ್ದಿ ಹೀರ್ಕೊಂಡು ಬಿಡ್ತೈತಿ. ಈಗ ನಾನು ಇದನ್ನು ಸ್ವಲ್ಪ ಒಂದು ರೌಂಡ್ ತಿರುವಿ ಅದ್ರ ಮೇಲೆ ಒಂದು ಪ್ಲೇಟರೇ ಏನಾರು ಮುಚ್ಚಿ ಸಣ್ಣಗೆ ಇಡ್ತೀನಿ. ಗ್ಯಾಸ ಬಂದ್ ಮಾಡೋಂಗಿಲ್ಲ. ಸಣ್ಣಗೆ ಒಂದು 5 ನಿಮಿಷ, ಒಂದು 3ರಿಂದ 4 ಅಥವಾ 5 ನಿಮಿಷ ಸಣ್ಣಗೆ ಇಟ್ಟು ನೋಡ್ರಿ. ಗ್ಯಾಸ ಫುಲ್ ಸಣ್ಣ ಅಂದ್ರೆ ಸಣ್ಣ ಇಟ್ಟಿನಿ. ಸಣ್ಣಿಟ್ಟು ಈಗ ಅದನ್ನು ಉಮ್ಗೊಯ್ಸಕ್ಬಿಟ್ಟಿನಿ. ಈಗ ಉಮ್ಗೊಯ್ದದ. ಈಗ ಒಂದು ಸ್ವಲ್ಪ ಮತ್ತೆ ತಿರುಗಾಡ್ಕೊಂಡು ಆಮೇಲೆ ಗ್ಯಾಸ ಬಂದ್ ಮಾಡ್ತೀನಿ. ನೋಡ್ರಿ, ಈಗ ಎಷ್ಟು ಮಸ್ತಾಗೈತಿ, ಚಲೋ ಆಗೈತಿ. ಎಲ್ಲ ನೀರೆಲ್ಲ ಹೀರ್ಕೊಂಡದ, ಮತ್ತು ಮೆತ್ತಗಾಗಂಗಿಲ್ಲ, ಉದುರು ಆದಂಗೆ ಆಗೈತಿ. ನಾವು ಉಮ್ಗೊಯ್ತದಿದ್ದು ಇದು ಮ್ಯಾಗ. ಮತ್ತು ಇದು ಪ್ಲೇಟ್ ಮುಚ್ಚಿ ನಾನು ಗ್ಯಾಸ ಬಂದ್ ಮಾಡಿ ಮತ್ತೊಂದು 5 ನಿಮಿಷ ಬಿಡ್ತೀನಿ. ಅಂದರೆ ಸ್ವಲ್ಪ ಅದು ಆರಬೇಕು. ಆರೋ ತನಕ ಕಡೆ ನಾನು ತೊಗರಿಬೇಳೆ ಸ್ವಲ್ಪ ಅರಿಶಿನ ಹಾಕಿ ಕುದಿಸ್ಕೊಳಕ್ಕೆ ಇಟ್ಟಿದ್ದೆ. ಈಗ ತೊಗರಿಬೇಳೆನೂ ಕುದ್ದೈತಿ. ಇದಕ್ಕೆ ಕಾಂಬಿನೇಷನ್ ಆಗಿ ತೊಗರಿಬೇಳೆ ದಾಲ್ ಟೈಪ್ ಅಂದ್ರೆ ತೆಳುವಾಗಿ ಬ್ಯಾಳೆ ಮಾಡ್ಕೋಬೇಕು. ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ ತೆಳು ಮಾಡ್ಕೊಳತ್ತೀನಿ. ಅಂದ್ರೆ ಕಟ್ಕೊಂಡ್ರೂ ನಡೀತದೆ, ಮತ್ತು ಇಲ್ಕ ಸ್ಪೂನ್ಲೆ ಈ ಥರ ಸ್ಮ್ಯಾಶ್ ಮಾಡಿದ್ರು ನಡೀತದೆ. ನಾನು ಈಗೆಲ್ಲಿ ಸಂಜೆಗೆ ತಂದು ಸ್ವಲ್ಪನೇ ಮಾಡಿದ್ರೈತೆ ತಂದು ಈಗ ನಾನು
ಸ್ಪೂನ್ಲೆ ತೆಳುವಾಗಿ ಮಾಡ್ಕೊಳತ್ತೀನಿ. ಬ್ಯಾಳಿನೂ ಭಾಳ ಕುದ್ದೀತಲ್ಲ. ಆಮೇಲೆ ಈ ಕಡೆ ನಾನು ಚಟ್ನಿ ಮಾಡ್ಕೋಬೇಕಂತಂದು ಕೆಂಪು ಚಟ್ನಿ ಮಾಡ್ಬೇಕಂತಂದು ಬ್ಯಾಡಗಿ ಮೆಣ್ಸಿನ್ಕಾಯಿ ನನ್ನ ಕಡೆ ಇದ್ದಿದ್ದಿಲ್ಲ, ಮನ್ಯಾಗ ಇದ್ದಿವೆ ಮೆಣ್ಸಿನ್ಕಾಯಿನ ನಾನು ಹಾಕಿ ಚಟ್ನಿ ಮಾಡ್ಕೊಳತ್ತೀನಿ. ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಈ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟೊಂದು ತೊಗೊಂಡಿನಿ. ಇವೆಲ್ಲನೂ ನಾನು ಸ್ವಲ್ಪ ನೀರು ಹಾಕ್ಲಾರೆ ಮಿಕ್ಸಿ ಮಾಡ್ಕೊಂಬರ್ತೀನಿ. ನಾನು ಸ್ವಲ್ಪ ನೀರು ಹಾಕಬಾರ್ದು, ನೀರು ಹಾಕ್ಲಾರೆ ತರಿಯಾಗಿ ರುಬ್ಕೊಂಬರ್ಬೇಕು. ನೋಡಿರಿ ಈ ಥರ ಆಯಿತು. ಟೊಮ್ಯಾಟೊ ಕಲರ್ ಎಷ್ಟು ಚಂದ ಬಿಟ್ಟೈತಿ. ಈಗ ನಾನು ಇಲ್ಲಿ ಮತ್ತೆ ಒಂದು ಬುಟ್ಟಿ ಕಾಯ್ಲಿಕ್ಕೆ ಇಟ್ಟಿನಿ. ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕಿ, ಇದೇನು ಸ್ಪೂನ್ ಐತಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿದೆ. ಎಣ್ಣೆ ಹಾಕಿದ್ಮೇಲೆ ಈಗ ನಾನು ಅದಕ್ಕೆ ಒಗ್ಗರಣೆ ಕೊಡ್ತೀನಿ. ಸ್ವಲ್ಪ ಜೀರಿಗೆ, ಕರಿಬೇವು ಇತ್ತಂದ್ರೆ ಹಾಕ್ಬೋದು. ನನ್ನ ಕಡೆ ಕರಿಬೇವು ಖಾಲಿ ಆಗಿತ್ತಲ್ಲ, ಹಾಗಾಗಿ ಕರಿಬೇವಿನ ಹಾಕಲಿಲ್ಲ. ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಹಾಕಿ ಇದೇನು ನಾವು ಮಿಕ್ಸಿ ಮಾಡ್ಕೊಂಡು ಬಂದಿಲ್ಲ, ಇದನ್ನು ಮಿಕ್ಸಿಗೆ ಹಾಕಬೇಕು. ಹುಷಾರಾಗಿ ಹಾಕ್ರಿ, ಕೈ ಸಿಡಿತದ. ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದಿದ್ದೆಲ್ಲ ಹಾಕಿ ಭಾಳ ಹೊತ್ತನ್ನು ತಿರುಗಾಡಬೇಕು. ಇದನ್ನು ಫುಲ್ ಸ್ಮೂತಾಗಿ ಮಾಡ್ಕೊಂಡ್ರೆ ನಡೀತದೆ. ತರಿಯಾಗಿ ಮಾಡ್ಕೊಂಡ್ರೆ ತಮ್ಮ ಇಷ್ಟಾನುಗುಣವಾಗಿ. ನಮ್ಗೆ ತರಿ ಇಷ್ಟ ಆಕೈತಿ ನಮ್ಮ ಮನ್ಯಾಗ ಎಲ್ಲರೂ, ಹಾಗಾಗಿ ತರಿ ಮಾಡತ್ತೀನಿ. ಸ್ವಲ್ಪ ಇದಕ್ಕೆ ಗರಂ ಮಸಾಲ ಹಾಕತ್ತೀನಿ. ಗರಂ ಮಸಾಲ ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಅರಿಶಿನ ಹಾಕ್ತೀನಿ. ಒಂದು ಚೂಟಿ ಅರಿಶಿನ ಹಾಕಿದೆ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಖಾರ ಯಾಕೋ ಕಡಿಮೆ ಅನ್ನಿಸ್ತದೆ, ಕೆಂಪು ಖಾರದ ಪುಡಿ ಹಾಕಿದೆ. ನಾನು ಕೆಂಪು ಮೆಣ್ಸಿನ್ಕಾಯಿ ಇರ್ತಲ್ಲ, ಒಣಮೆಣ್ಸಿನ್ಕಾಯಿ ಹಾಕ್ಬೇಕಂತ ಮಾಡಿದ್ದೆ. ಒಣಮೆಣ್ಸಿನ್ಕಾಯಿ ನನಗೆ ಸಿಗಲಿಲ್ಲ. ಐತಾರ ಸಂತ್ಯಾಗ ಇಷ್ಟ ಸಿಗ್ತು, ಹಾಗಾಗಿ ಸಿಗಲಿಲ್ಲ. ಈಗ ಕೆಂಪು ಖಾರ ಹಾಕಿ ಈಗ ಸ್ವಲ್ಪ ತಿರುಗಾಡತ್ತೀನಿ. ನೋಡಿರಿ, ಇದು ಸ್ವಲ್ಪ ಕುದಿಬೇಕು. ಯಾಕಂದರೆ ಇದೆಲ್ಲ ಉಳ್ಳಾಗಡ್ಡಿ ಮತ್ತು ನಾವು ಟೊಮ್ಯಾಟೊ ಹಸಿದೆ ಹಾಕಿದ್ವಲ್ಲ, ಹಾಗಾಗಿ ಅದು ಸ್ವಲ್ಪ ಎಣ್ಣೆ ಬಿಡುತ್ತಾನ ಭಾಳ ಹೊತ್ತನ ಕುದಿಸ್ಕೋಬೇಕು. ಎಣ್ಣೆ ಬಿಟ್ಟ ಮೇಲೆ ಆಮೇಲೆ ನೋಡಿರಿ ಸ್ವಲ್ಪ ಸೈಡಿಗೆಲ್ಲ ಎಣ್ಣೆ ಬಿಡತ್ತು. ಆಲ್ರೆಡಿ ನಾನು ಎಣ್ಣೆ ಸ್ವಲ್ಪ ಹಾಕಿ ಒಗ್ಗರಣೆ ಹಾಕಿದ್ದೆ. ಆಮೇಲೆ ಈಗ ಫೈನಲಾಗಿ ಕಲರು ಚೇಂಜ್ ಆಯ್ತು ನೋಡಿರಿ. ಸೈಡಿಗೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳತೈತಿ. ಆನಂತರ ಈಗ ಕೊತ್ತಂಬರಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟೆ ಅಂದ್ರೆ ಪರ್ಫೆಕ್ಟ್ ಆಗಿಬಿಡ್ತದೆ ಇದು ಚಟ್ನಿ. ಬೇಡ ನೀವು ಇದು ಈ ಥರ ಇಷ್ಟ ಇಲ್ಲಂದ್ರೆ ಬರೀ ಕೆಂಪಾಗಿ ಮೆಣಸಿನ್ಕಾಯಿ ಇರ್ತಲ್ಲ, ಅವು ಪಾಟ್ಲಿಕಾಯಿ, ಬ್ಯಾಡಗಿಕಾಯಿ ಅಂತಾರಲ್ಲ, ಅವು ತಂದು ನೀರು ಹಾಕಿ ನೆನೆಸಿ ಮಿಕ್ಸಿಗೆ ಹಾಕ್ಕೊಂಡ್ರೂ ಸರಿ ಆಗ್ತೈತಿ. ನಾನು ಆ ಥರ ಯಾವ ಮೆಣಸಿನ್ಕಾಯಿ ಸಿಗಲಿಲ್ಲ ತಂದು ಈ ಥರ ಸ್ವಲ್ಪ ಚಟ್ನಿ ಮಾಡ್ಕೊಂಡಿನಿ. ಈಗ ಆಗೈತೆ ನೋಡ್ರಿ, ಇದು ಫೈನಲಾಗಿ ಆಗೈತಿ. ಈಗ ನಾನು ಕಡುಬು ಮಾಡೋಕೆ ಈಗ ನೋಡಿರಿ ಸ್ವಲ್ಪ ಬಿಸಿ ಇರಬೇಕು. ಬಿಸಿ ಇರುವಾಗೆ ನಾವು ಅದನ್ನು ಕಡುಬು ಮಾಡ್ಕೋಬೇಕು. ತಣ್ಣಗಾದ್ಮೇಲೆ ಕಡುಬು ಆಗಂಗಿಲ್ಲ, ಬಿಸಿ ಬಿಸಿ ಬರಬೇಕು. ಇವಾಗ ನಮ್ಮ ಕೈಗೆ ತಾಗಷ್ಟು ಬಿಸಿ ತಾಗ್ತದಪ್ಪ, ನಾವು ಹಿಡಿಬೋದು ಅನ್ನೋಷ್ಟು ಇದ್ದರೆ ಸಾಕು, ಜಾಸ್ತಿ ಬಿಸಿನೂ ಬೇಡ. ಅಂದರೂ ಸ್ವಲ್ಪ ಬಿಸಿ ಇತ್ತು. ನಾನು ಬಿಸಿ ಇದ್ರೇ ಯಾಕಂದ್ರೆ ಒಂದು ಕೈಲಿ ಕ್ಯಾಮ್ರಾ ಹಿಡಿದು ಒಂದು ಕೈಲಿ ಮಾಡೋಕತ್ತಿಲ್ಲ, ಕಂಫರ್ಟಬಲ್ ಆಗಲಾಗಿತ್ತು. ಆಮೇಲೆ ಈಗ ಅಷ್ಟನ್ನು ಮಾಡಿಕೊಂಡು ಬರ್ತೀನಿ. ಅಷ್ಟೊತ್ತಿಗೆ ನನ್ನ ಮಗಳು ಬಂದು ಈಗ ನೋಡಿರಿ ಫೈನಲಾಗಿ ಮುಗಿಸ್ಕೊಂಡು ಲಾಸ್ಟಿಗೆ ಆದಂಗೆ ಸರಿಯಾಗಿದ್ದು ಕಡುಬು ಆಗಲಾಗಿತ್ತು. ಅದು ಗೋಲಾಕಾರವಾಗಿ ಹೊತ್ತಿಗೆ ಪ್ರೆಸ್ ಮಾಡಿ ಕಟ್ಟಬೇಕಾಗ್ತದೆ. ನಾವು ರವಾದ ಉಂಡೆ ಕಟ್ತೀವಲ್ಲ ಅದೇ ಥರ ಇದು ನೋಡಿರಿ. ಈಗ ಲಾಸ್ಟಿಗೆ ಒಂದು ಮಾಡಕತ್ತಿದ್ದೆ, ಅದು ಒಡೆದಿತ್ತು. ಮತ್ತು ನೋಡೋಣ ಕೈ ಹಂಗೆ ಎಷ್ಟು ಕೆಂಪಾಗ್ಯವು. ಬಿಸಿ ಬಿಸಿ ಇರೋದ್ರಾಗೆ ನಾವು ಕಟ್ಟಿದೆ ಅಂದರೆ ಪರ್ಫೆಕ್ಟಾಗಿ ಅದು ಕಡುಬು ಕರೆಕ್ಟಾಗಿ ಕೊಂಡಿರ್ತದೆ, ಅಂದರೆ ಹದವಾಗಿ ಬರ್ತದೆ. ಲಾಸ್ಟ್ ಒಂದೇ ಉಳ್ದದ ನೋಡ್ರಿ, ಅದನ್ನು ಸ್ವಲ್ಪ ಒತ್ತಿ ಕಟ್ಟಿದೆ ಅಂದ್ರೆ ಗಟ್ಟಿ ಕೊಂಡಿರ್ತದೆ. ಯಾಕಂದ್ರೆ ಉದುರುದ್ರಾಗಿರ್ತದಲ್ಲ, ನಾವು ಒತ್ತಿ ಕಟ್ಟಬೇಕು. ಈಗ ನೋಡಿರಿ ಫೈನಲಾಗಿ ಎಲ್ಲ ಅದು ನಾನು 1 ಕಪ್ನಷ್ಟು ರವೆ ತೊಗೊಂಡಿದ್ದೆಲ್ಲ, ಅದಕ್ಕೆ ಇಷ್ಟೆಲ್ಲ ಕಡುಬಾಗ್ಯಾವ ನೋಡ್ರಿ. ಕ್ವಾಂಟಿಟಿ ನೋಡಿಕೊಂಡು ನಿಮ್ಮೆಲ್ಲ ಎಷ್ಟು ಜನ ಅದ್ರ ನೋಡಿಕೊಂಡು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ನಮ್ಮ ಅತ್ತಿಗೆ ಮಾವ್ರಿಗೆ ಹಾಕಿಕೊಡತ್ತೀನಿ. ಮಾವರು ಅಲ್ಲಂದರು ನಮ್ಮ ಅತ್ತಿಗೆ ಹಾಕಿಕೊಡತ್ತೀನಿ. ಇಲ್ಲಿ 2 ಕಡುಬ, ಆಮೇಲೆ ಬ್ಯಾಳಿ, ಸಪ್ಪನ ಬ್ಯಾಳಿ, ಚಟ್ನಿ, ಶಿಕರ್ಣಿ. ಫಸ್ಟ್ ಶಿಕರ್ಣಿ ಕೂಡ ಊಟ ಮಾಡಿ ಆಮೇಲೆ ಬ್ಯಾಳಿ ಮತ್ತು ಚಟ್ನಿ ಕೂಡ ತಿನ್ನಿರಿ, ಸೂಪರಾಗಿರ್ತದೆ. ಆಮೇಲೆ ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟೆ, ಸೂಪರಾಗಿತ್ತು. ಫ್ರೆಂಡ್ಸ್, ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಒಮ್ಮೆ ಮಾಡಿಕೊಂಡು ತಿಂದು ಟೇಸ್ಟ್ ನೋಡಿ ನನಗೆ ಕಮೆಂಟ್ ಮಾಡಿರಿ.